ನಮಸ್ಕಾರ ಸ್ನೇಹಿತರೆ, ಫ್ರೆಂಡ್ಸ್ ಮೀಡಿಯಾ ಕನ್ನಡ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ 9ರಂದು ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ದೇಶವೇ ತಲೆ ತಗ್ಗಿಸುವಂತಹ ಕೃತ್ಯ ನಡೆದು ಹೋಗಿದೆ. ಭಾರತ ದೇಶ ವಿಶ್ವದ ಅತ್ಯಂತ ಅಸುರಕ್ಷಿತ ಸ್ಥಳಗಳಲ್ಲಿ ಒಂದಾಗ್ತಿದ್ಯಾ ಮುಂದೆ ತಿಳಿಯೋಣ. ಸ್ನೇಹಿತರೆ, ನೀವಿನ್ನು ನಮ್ಮ ಫ್ರೆಂಡ್ಸ್ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಲೈಕ್ ಮಾಡಿ. ಸ್ನೇಹಿತರೆ, 2012ನೇ ಇಸ್ವಿ ಡಿಸೆಂಬರ್ನಲ್ಲಿ ಅಂದು ರಾತ್ರಿ 9 ಗಂಟೆ 23 ವರ್ಷದ ಫಿಸಿಯೋಥೆರಪಿ ವಿದ್ಯಾರ್ಥಿನಿ ತನ್ನ ಮನೆಗೆ ಹೋಗಲು ಬಸ್ ಹತ್ತಿದಳು ಅಷ್ಟೇ. ಆಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರವೆಸಗಲಾಯಿತು ಮತ್ತು ಆಕೆಯ ಕರುಳಿಗೆ ಬಹಳ ಗಂಭೀರ ಗಾಯವಾಗುವಂತೆ ಕಬ್ಬಿಣ ರಾಡ್ನಿಂದ ಹಲ್ಲೆ ಮಾಡಲಾಯಿತು. ಆಕೆ ಕೆಲವು ದಿನಗಳ ನಂತರ ಸತ್ತೇ ಹೋದಳು. ಸ್ನೇಹಿತರೆ, ಈ ಘಟನೆ ನಡೆದಿದ್ದು ಭಾರತದ ರಾಜಧಾನಿ ನವದೆಹಲಿಯಲ್ಲಿ. ಇದೇ ನಿರ್ಭಯ ಪ್ರಕರಣ. ಸ್ನೇಹಿತರೆ, ಅಂದು ದೇಶದಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಇಂದು ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ನಡೆದ ಅತ್ಯಾಚಾರ ಪ್ರಕರಣದಿಂದ ಇಡೀ ದೇಶವೇ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದೆ. ಸ್ನೇಹಿತರೆ, ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಎಂದಿನಂತೆ ಆಗಸ್ಟ್ 9ನೇ ತಾರೀಕು 31 ವರ್ಷದ ಸ್ನಾತಕೋತ್ತರ ವೈದ್ಯೆ ತನ್ನ ನೈಟ್ ಡ್ಯೂಟಿ ಮುಗಿಸಿ ಆಸ್ಪತ್ರೆಯ ಸೆಮಿನಾರ್ ಹಾಲ್ನಲ್ಲಿ ವಿಶ್ರಾಂತಿಗೆ ತೆರಳುತ್ತಾಳೆ. ವಿಶ್ರಾಂತಿಗೆಂದು ತೆರಳಿದ ವೈದ್ಯೆ ಮತ್ತೆ ಪತ್ತೆಯಾಗಿದ್ದು ಶವವಾಗಿ. ಮೊದಲು ಅದನ್ನು ಆತ್ಮಹತ್ಯೆ ಅಂತ ಜೂನಿಯರ್ ಡಾಕ್ಟರ್ಗಳು ಸಂತ್ರಸ್ತೆಯ ಕುಟುಂಬಕ್ಕೆ ತಿಳಿಸಲಾಗಿತ್ತು. ಹೌದು ಸ್ನೇಹಿತರೆ, ಅಂದು ರಾತ್ರಿ ಸೆಮಿನಾರ್ ಹಾಲಿನಲ್ಲಿ ದೊಡ್ಡ ಅಪರಾಧ ಕೃತ್ಯವೇ ನಡೆದು ಹೋಗಿತ್ತು. ಸ್ನೇಹಿತರೆ, ವಿಷಯ ತಿಳಿದ ನಂತರ ಸ್ಥಳಕ್ಕೆ ಬಂದ ಆಸ್ಪತ್ರೆಯ ಸಿಬ್ಬಂದಿಗೆ ತಿಳಿದಿದ್ದು ಇದೊಂದು ಅಸಹಜ ಸಾವು. ಆಕೆಯ ದೇಹ ಬೆತ್ತಲಾಗಿತ್ತು. ಮುಖ, ದೇಹದ ಹಲವಾರು ಭಾಗಗಳಲ್ಲಿ ಗಾಯ ಮತ್ತು ರಕ್ತವನ್ನು ಕಂಡು ಇದು ಅತ್ಯಾಚಾರ ಮತ್ತು ಕೊಲೆ ಅಂತ ಕಂಡುಹಿಡಿಯುವುದರಲ್ಲಿ ಡಾಕ್ಟರ್ಗಳಿಗೆ ಕಷ್ಟದ ಕೆಲಸವಾಗಿರಲಿಲ್ಲ. ಸ್ನೇಹಿತರೆ, ಈ ಘಟನೆ ನಡೆದಿದ್ದು ರಾತ್ರಿ ವೇಳೆ ಆದ್ರೂ ಕೂಡ ಪೊಲೀಸರು ಬಂದಿದ್ದು ಮಾತ್ರ ಮರುದಿನ ಬೆಳಿಗ್ಗೆ. ಇಲ್ಲಿ ಆರ್ಜಿಕರ್ ಆಸ್ಪತ್ರೆಯಲ್ಲಿ ಆಡಳಿತ ವರ್ಗ ಮತ್ತು ಪೊಲೀಸರ ಬೇಜವಾಬ್ದಾರಿತನ ಎದ್ದು ಕಾಣುತ್ತದೆ. ಪೊಲೀಸರು ಈ ಘಟನೆ ನಡೆದ 14 ಗಂಟೆಗಳ ನಂತರ FIR ದಾಖಲಿಸಿದ್ದಾರೆ. ಮತ್ತೆ ಇಲ್ಲಿ ಮತ್ತೊಂದು ಪ್ರಮುಖ ವಿಚಾರವೆಂದರೆ ಕಾಲೇಜಿನ ಪ್ರಿನ್ಸಿಪಾಲ್ ಡಾಕ್ಟರ್ ಸಂದೀಪ್ ಘೋಷ್ ನೇರವಾಗಿ ಕಾಲೇಜಿಗೆ ಬಂದು ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಇದು ಹಲವಾರು ಅನುಮಾನಕ್ಕೆ ಸಾಕ್ಷಿಯಾಗಿದೆ. ಸ್ನೇಹಿತರೆ, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೊದಲು ಮತ್ತು ಏಕೈಕ ಆರೋಪಿಯಾಗಿ ಸಂಜಯ್ ರಾಯ್ ಎಂಬುವವನನ್ನು ಕೋಲ್ಕತ್ತಾ ಪೊಲೀಸರು ಬಂಧಿಸಿದ್ದಾರೆ. ಸಂಜಯ್ ರಾಯ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭಾಗಿಯಾಗಿರುವುದನ್ನು ಒಪ್ಪಿಕೊಂಡಿದ್ದಾನೆ. ಸ್ನೇಹಿತರೆ, ಪೊಲೀಸರೇ ಹೇಳಿರುವಂತೆ ಅವನಲ್ಲಿ ಯಾವುದೇ ಪಶ್ಚಾತ್ತಾಪ ಕಾಣುತ್ತಿಲ್ಲ ಎಂದು ತಿಳಿಸಿದ್ದಾರೆ. ಸ್ನೇಹಿತರೆ, ಇಲ್ಲಿ ನಿಜಕ್ಕೂ ಇವನೊಬ್ಬನೇ ಅಪರಾಧಿನ ಅಥವಾ ಮತ್ಯಾರಾದರೂ ಕಾಣದ ಕೈಗಳು ಈ ಕೃತ್ಯದಲ್ಲಿ ಅಡಗಿದ್ದಾರಾ ಎಂಬ ಹಲವಾರು ಪ್ರಶ್ನೆಗಳು ಮೂಡುತ್ತಿವೆ. ಸ್ನೇಹಿತರೆ, ಹಾಗಾದರೆ ಈ ಸಂಜಯ್ ರಾಯ್ ಯಾರು? ಈ ಸಂಜಯ್ ರಾಯ್ ಒಬ್ಬ ಕೋಲ್ಕತ್ತಾದಲ್ಲಿ ಪೊಲೀಸರಿಗೆ ಸಹಾಯಕನಾಗಿ ಕೆಲಸ ಮಾಡುತ್ತಿದ್ದ. ಕೋಲ್ಕತ್ತಾದಲ್ಲಿ ಈ ರೀತಿಯ ಕೆಲಸಗಾರರಿಗೆ ಸಿವಿಕ್ ವಾಲಂಟಿಯರ್ ಅಂತ ಕರೀತಾರೆ. ಸ್ನೇಹಿತರೆ, ಸಿವಿಕ್ ವಾಲಂಟಿಯರ್ ಆಗಿದ್ದ ಸಂಜಯ್ ರಾಯ್ ತನ್ನ ಬೈಕ್ ಮತ್ತು ಟಿ ಶರ್ಟ್ಗಳ ಮೇಲೆ ಕೋಲ್ಕತ್ತಾ ಪೊಲೀಸ್ ಎಂಬ ಸ್ಟಿಕ್ಕರ್ ಅಂಟಿಸಿಕೊಂಡು ತಿರುಗುತ್ತಿದ್ದ. ಸ್ನೇಹಿತರೆ, ಮತ್ತು ಆಗಾಗ ಪೊಲೀಸ್ ಬ್ಯಾರಕ್ನಲ್ಲೂ ಕೂಡ ಮಲಗುತ್ತಿದ್ದಂತೆ. ಸಂಜಯ್ ರಾಯ್ ತನ್ನ ಜೀವನದಲ್ಲಿ 4 ಮದುವೆಗಳಾಗಿದ್ದು ಮೊದಲು 3 ಪತ್ನಿಯರು ಇವನ ವಿಚಿತ್ರ ನಡವಳಿಕೆಗಳು ಮತ್ತು ಹಲವಾರು ಕಿರುಕುಳಗಳಿಂದ ಬೇರೆಯಾಗಿದ್ದಾರೆ. ತನ್ನ 4ನೇ ಹೆಂಡತಿ ಮರಣ ಹೊಂದಿದ್ದಾಳೆ. ಇವನು ತನ್ನ ಕುಟುಂಬದಿಂದಲೂ ದೂರ ಇದ್ದು ಹಲವಾರು ಕೆಲಸಗಳಲ್ಲಿ ತೊಡಗಿದ್ದಾನೆ. ಸಿವಿಕ್ ವಾಲಂಟಿಯರ್ ಜೊತೆಗೆ ಇವನು ಆಸ್ಪತ್ರೆಯಲ್ಲೂ ಹೆಚ್ಚಿನ ಸಮಯ ಕಳೆಯುತ್ತಿದ್ದ. ಈತ ಆಸ್ಪತ್ರೆಯಲ್ಲಿ ಹಾಸಿಗೆಗಳನ್ನು ಜೋಡಿಸುತ್ತಿದ್ದ. ಹೊರಗಡೆಯಿಂದ ರೋಗಿಗಳನ್ನು ಆಸ್ಪತ್ರೆಗೆ ಕರೆತಂದು ಆಪರೇಷನ್ಗಳನ್ನ ಮಾಡಿಸಿ ಕಮಿಷನ್ ಅನ್ನು ಪಡೆಯುತ್ತಿದ್ದ. ಆಸ್ಪತ್ರೆಯ ಎಲ್ಲಾ ಸ್ಥಳಗಳಿಗೂ ಓಡಾಡುವ ಅವಕಾಶ ಈತನು ಹೊಂದಿದ್ದನು. ಸ್ನೇಹಿತರೆ, ಈ ಘಟನೆಗೂ ಸಂಜಯ್ ರಾಯ್ಗೂ ಇದ್ದ ಸಂಬಂಧ CCTVಯಿಂದ ಬಯಲಾಯಿತು. ಸಂಜಯ್ ರಾಯ್ ಆರೋಪಿ ಎಂದು ಬಂಧಿಸಲು ಪೊಲೀಸರಿಗೆ ಬ್ಲೂಟೂತ್ ಇಯರ್ಫೋನ್ ಸಹಾಯ ಮಾಡ್ತು. ಅಂದ್ರೆ ನೀವು ನಂಬ್ತೀರಾ? ಹೌದು ಸ್ನೇಹಿತರೆ, ಬೆಳಗ್ಗೆ 4 ಗಂಟೆಗೆ ಸಂಜಯ್ ರಾಯ್ ತನ್ನ ಕುತ್ತಿಗೆಗೆ ಬ್ಲೂಟೂತ್ ಸಾಧನದೊಂದಿಗೆ ಎಮರ್ಜೆನ್ಸಿ ಕಟ್ಟಡವನ್ನು ಪ್ರವೇಶಿಸಿದನು. ಇದು CCTVಯಲ್ಲಿ ತೋರಿಸಿತು. ಸ್ನೇಹಿತರೆ, ಇದಾದ 40 ನಿಮಿಷದ ನಂತರ ಎಮರ್ಜೆನ್ಸಿ ಕಟ್ಟಡದಿಂದ ಹೊರಬಂದಿರುವ ಸಂಜಯ್ ರಾಯ್ ಕುತ್ತಿಗೆಯಲ್ಲಿದ್ದ ಬ್ಲೂಟೂತ್ ಕಾಣದಿರುವುದು ಅನುಮಾನ ಹುಟ್ಟುಹಾಕಿದೆ. ನಂತರ ಈ ಕೃತ್ಯ ನಡೆದ ಸ್ಥಳದಲ್ಲಿ ಪೊಲೀಸರಿಗೆ ಬ್ಲೂಟೂತ್ ಇಯರ್ಫೋನ್ ಒಂದು ಸಿಕ್ಕಿದ್ದು ಅದು ಸಂಜಯ್ ರಾಯ್ನದೇ ಎಂದು ದೃಢಪಟ್ಟಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ.
ಸ್ನೇಹಿತರೆ, ಹಾರ್ಜಿಕರ್ ಆಸ್ಪತ್ರೆಯ ಸುತ್ತ ಹಲವಾರು ಸಂದೇಹಗಳು ಸುಳಿಯುತ್ತಿವೆ. ಅದಕ್ಕೆ ಪುಷ್ಟಿ ಕೊಡುವಂತೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳು ಮಮತಾ ಬ್ಯಾನರ್ಜಿಯವರು ಹಲವಾರು ನಡವಳಿಕೆಗಳು ಸಂದೇಹವನ್ನು ಸೃಷ್ಟಿಸಿವೆ. ಅವರು ಗೃಹ ಸಚಿವರು ಮತ್ತು ಆರೋಗ್ಯ ಸಚಿವರಾಗಿದ್ದರೂ ಈ ಪ್ರಕರಣಕ್ಕೆ ನ್ಯಾಯ ಒದಗಿಸಲು ಸಂಪೂರ್ಣ ವಿಫಲರಾಗಿದ್ದಾರೆ ಮತ್ತು ಈ ಪ್ರಕರಣವನ್ನು ಆತ್ಮಹತ್ಯೆ ಎಂದು ತಳ್ಳಿ ಹಾಕುವ ಪ್ರಯತ್ನ ಮಾಡುತ್ತಿದ್ದಾರೆ. ಸ್ನೇಹಿತರೆ, ಆಸ್ಪತ್ರೆಯ ಪ್ರಾಂಶುಪಾಲ ಸಂದೀಪ್ ಘೋಷ್ ವ್ಯಾಪಕ ಪ್ರತಿಭಟನೆಯ ನಂತರ ಹಾರ್ಜಿಕರ್ ಆಸ್ಪತ್ರೆಯ ಪ್ರಾಂಶುಪಾಲ ಹುದ್ದೆಗೆ ರಾಜೀನಾಮೆ ನೀಡಿದ್ದು, ಕೆಲವೇ ಗಂಟೆಗಳ ನಂತರ ಮತ್ತೊಂದು ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜಿಗೆ ಪ್ರಾಂಶುಪಾಲರಾಗಿ ಮಮತಾ ಬ್ಯಾನರ್ಜಿ ಸರ್ಕಾರ ನೇಮಿಸಿದೆ. ಇದು ಸಾರ್ವಜನಿಕರಲ್ಲಿ ಸರ್ಕಾರದ ಮೇಲೆ ಇನ್ನಷ್ಟು ಅನುಮಾನ ಮೂಡಿಸಿದೆ. ಸ್ನೇಹಿತರೆ, ಈ ಸಂದೀಪ್ ಘೋಷ್ ಆಸ್ಪತ್ರೆಯ ಹಲವಾರು ಅಕ್ರಮ ಹಗರಣಗಳಲ್ಲಿ ಭಾಗಿಯಾಗಿದ್ದಾರೆ ಎಂದು ಆರೋಪಿಸಲಾಗಿದೆ. ಆರ್ಜಿಕರ್ ಆಸ್ಪತ್ರೆಯಲ್ಲಿ ನಡೆದಿರುವ ಹಲವಾರು ಆರ್ಥಿಕ ವ್ಯವಹಾರಗಳ ಬಗ್ಗೆ ತನಿಖೆ ನಡೆಸಲು ಸ್ವಾಮಿ ವಿವೇಕಾನಂದ ರಾಜ್ಯ ಪೊಲೀಸ್ ಅಕಾಡೆಮಿಯ ಐಜಿ ಡಾಕ್ಟರ್ ಪ್ರಣವ್ ಕುಮಾರ್ ನೇತೃತ್ವದ 4 SIT ಸದಸ್ಯರ ತಂಡವನ್ನು ರಚಿಸಿದ್ದು, 1 ತಿಂಗಳೊಳಗಾಗಿ ವರದಿ ಸಲ್ಲಿಸುವಂತೆ ಸೂಚಿಸಲಾಗಿದೆ. ಸ್ನೇಹಿತರೆ, ಈ ಘಟನೆಯ ನಂತರ ಕಲ್ಕತ್ತಾದಲ್ಲಿ ಸುರಕ್ಷಿತ ಕೆಲಸದ ವಾತಾವರಣಕ್ಕಾಗಿ ಸಾವಿರಾರು ವೈದ್ಯರು ನ್ಯಾಯಕ್ಕಾಗಿ ಒತ್ತಾಯಿಸಲು ಬೀದಿಗಿಳಿದ್ದಾರೆ. ಸಾರ್ವಜನಿಕರ ದೃಷ್ಟಿಯಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ ಮತ್ತು ಪೊಲೀಸರು ಸಂಪೂರ್ಣವಾಗಿ ನಂಬಿಕೆಯನ್ನು ಕಳೆದುಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಈ ವಿಚಾರವನ್ನು ಸಂಪೂರ್ಣವಾಗಿ ಸಿಬಿಐಗೆ ವರ್ಗಾಯಿಸಿದೆ. ಸಿಬಿಐ ತನಿಖೆಯನ್ನು ನಡೆಸುತ್ತಿದ್ದು, ಮುಂದಿನ ಮಾಹಿತಿಗಾಗಿ ದೇಶವೇ ಕಾಯುತ್ತಿದೆ. ಸ್ನೇಹಿತರೆ, ಭಾರತದ ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡ್ ನೇತೃತ್ವದ ಪೀಠವು ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವ ವೈದ್ಯರ ಸುರಕ್ಷತೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ ಮತ್ತು ತನಿಖೆಯಲ್ಲಿ ಪೊಲೀಸರ ಲೋಪ ಕಂಡು ಬಂದಿದ್ದು, ಅತ್ಯಾಚಾರ ಹಾಗೂ ಕ್ರೂರ ಗಾಯದ ಗುರುತುಗಳನ್ನು ಹೊಂದಿರುವ ಸಂತ್ರಸ್ತೆಯ ದೇಹವು ಆಸ್ಪತ್ರೆಯಲ್ಲಿ ಪತ್ತೆಯಾದ ಕೆಲವೇ ಗಂಟೆಗಳಲ್ಲಿ ಅಪರಾಧ ವರದಿ ಅಂದರೆ FIR ಮಾಡುವಲ್ಲಿ ಆಸ್ಪತ್ರೆಯ ಆಡಳಿತ ಮಂಡಳಿ ಮತ್ತು ಪೊಲೀಸ್ ಅಧಿಕಾರಿಗಳು ಪ್ರೋಟೋಕಾಲ್ ಅನ್ನು ಏಕೆ ಅನುಸರಿಸಲಿಲ್ಲ ಎಂದು ಪ್ರಶ್ನೆ ಕೇಳಿದ್ದಾರೆ. ನ್ಯಾಯಮೂರ್ತಿಗಳು ರಾಷ್ಟ್ರವು ಮತ್ತೊಂದು ಅತ್ಯಾಚಾರ ಮತ್ತು ಕೊಲೆಗಾಗಿ ಕಾಯಲು ಸಾಧ್ಯವಿಲ್ಲ ಎಂದು ತಿಳಿ ಹೇಳಿದ್ದಾರೆ. ಕೊನೆಯದಾಗಿ ಸ್ನೇಹಿತರೆ, ನಮ್ಮ ದೇಶದಲ್ಲಿ ಅತ್ಯಾಚಾರ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿದೆ. 2022ರ ಒಂದೇ ವರ್ಷದಲ್ಲಿ 31,516 ಕೇಸ್ಗಳು ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿದೆ. ಇದರ ಬಗ್ಗೆ ಮಾತನಾಡಿರುವ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಮಹಿಳೆಯರ ಮೇಲಿನ ಅಪರಾಧಗಳನ್ನು ಬಲವಾಗಿ ಖಂಡಿಸಿದ್ದಾರೆ ಮತ್ತು ಇದೊಂದು ಕ್ಷಮಿಸಲಾಗದ ಘಟನೆ ಎಂದು ಹೇಳಿದ್ದಾರೆ ಮತ್ತು ನಿರ್ಲಕ್ಷ್ಯಕ್ಕೆ ಶಿಕ್ಷೆಯಾಗಬೇಕೆಂದು ಒತ್ತಿ ಹೇಳಿದ್ದಾರೆ. ಸ್ನೇಹಿತರೆ, ಮುಂದಾದರೂ ಸರ್ಕಾರ ಕಠಿಣ ಕಾನೂನುಗಳನ್ನು ಜಾರಿಗೆ ತಂದು ಅಪರಾಧಿಗಳಿಗೆ ಶಿಕ್ಷೆಯಾಗಿ ಸಂತ್ರಸ್ತರಿಗೆ ನ್ಯಾಯ ಸಿಗಲಿ. ಸ್ನೇಹಿತರೆ, ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.